ನಿನ್ನೆ ದಿನ ಡಿಜಿಎಂಒಗಳ ಪ್ರೆಸ್ ಕಾನ್ಫರೆನ್ಸ್ ಇತ್ತು. ಇದರಲ್ಲಿ ಕೆಲವೊಂದು ಸಾಕ್ಷ್ಯಗಳನ್ನ ಇಟ್ಟು ದಾಳಿಯ ವಿವರವನ್ನ ಕೊಟ್ಟಿದ್ರು. ಇವತ್ತು 12 ಗಂಟೆಗೆ ಡಿಜಿಎಂಒಗಳ ಸಭೆ ಇದೆ. ಈ ಸಭೆಯಲ್ಲಿ ಏನೇನ್ ಆಗುತ್ತೆ ಅನ್ನೋದಕ್ಕೆ ಇಡೀ ದೇಶ ಸಾಕ್ಷ್ಯವಾಗುವುದಕ್ಕೆ ಎಲ್ಲರ ಚಿತ್ತ ಅದರ ಸಭೆಯ ಕಡೆಗೆ ನೆಟ್ಟಿದೆ. ಇವತ್ತಿನ 12 ಗಂಟೆಯ ಡಿಜಿಎಂಒಗಳ ಸಭೆ ಮೇಲೆ ಎಲ್ಲರ ಚಿತ್ತ ಇದೆ. ಇಲ್ಲಿ ಕೆಲವೊಂದಷ್ಟು ಮಹತ್ವವಾದಂತ ನಿರ್ಣಯಗಳನ್ನ ಕೈಗೊಳ್ಳಲಾಗುತ್ತೆ. ಕದನ ವಿರಾಮನ ಅಥವಾ ಮತ್ತೊಮ್ಮೆ ಸಮರಕ್ಕೆ ರೆಡಿನಾ ಅನ್ನುವಂತ ಪ್ರಶ್ನೆಗೂ ಉತ್ತರ ಸಿಗುತ್ತೆ. ಭಾರತ ಹಾಗೆ ಪಾಕ್ ಡಿಜಿಎಂಒಗಳ ಮಹತ್ವದ ಮೀಟಿಂಗ್ ಇವತ್ತು ಮಧ್ಯಾಹ್ನ 12 ಗಂಟೆಗೆ ನಡೆಯೋದಿದೆ. ಭಾರತದ ಡಿಜಿಎಂಒ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಗಾಯ್ ಹಾಗೆ ಪಾಕ್ನ ಡಿಜಿಎಂಒ ಮೇಜರ್ ಜನರಲ್ ಕೌಶಿಫ್ ಅಬ್ದುಲ್ಲಾ ಇರ್ತಾರೆ. ಉಭಯ ಸೇನೆಗಳ ಡಿಜಿಎಂಒಗಳ ಸಭೆಯತ್ತ ವಿಶ್ವದ ಚಿತ್ತ ನೆಟ್ಟಿದೆ. ಮೇ 10ನೇ ತಾರೀಕಿನಂದು ಇಬ್ಬರು ಡಿಜಿಎಂಒಗಳ ನಡುವೆ ಮಾತುಕತೆ. ಈ ಮಾತುಕತೆಯ ಬೆನ್ನಲ್ಲೇ ಭಾರತ ಪಾಕ್ ನಡುವೆ ಕದನ ವಿರಾಮ ಆಯಿತು. ಇವತ್ತು ಇಬ್ಬರ ನಡುವೆ ಮತ್ತೊಂದು ಸುತ್ತಿನ ಮಾತುಕತೆಯಾಗುತ್ತೆ. ಮಾತುಕತೆ ಬಳಿಕ ಮುಂದಿನ ನಡೆಯ ಬಗ್ಗೆ ಭಾರತ ನಿರ್ಧಾರವನ್ನ ಮಾಡುತ್ತೆ. ಇವತ್ತು 12 ಗಂಟೆಗೆ ಡಿಜಿಎಂಒಗಳ ಸಭೆ ನಡೆಯೋದಿದೆ. ಕದನ ವಿರಾಮ ಮುಂದುವರಿಯುತ್ತಾ ಅಥವಾ ಭಾರತ ಮತ್ತೊಮ್ಮೆ ಸಮರಕ್ಕೆ ರೆಡಿ ಆಗುತ್ತಾ? ಇವೆಲ್ಲವೂ ಕೂಡ ಈ ಸಭೆಯಲ್ಲಿ ನಿರ್ಧಾರವಾಗಬೇಕಿದೆ. ಭಾರತದ ಡಿಜಿಎಂಒ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಗಾಯ್ ಇರ್ತಾರೆ. ಪಾಕ್ನ ಡಿಜಿಎಂಒ ಮೇಜರ್ ಜನರಲ್ ಕೌಶಿಫ್ ಅಬ್ದುಲ್ಲಾ ಇರ್ತಾರೆ. ಉಭಯ ಸೇನೆಗಳ ಡಿಜಿಎಂಒಗಳ ಸಭೆ ಇವತ್ತು 12 ಗಂಟೆಗೆ ನಡೆಯುವುದಿದೆ. ಈ ಹಿಂದೆ ಮೇ 10ನೇ ತಾರೀಕಿನಂದು ಎರಡು ದೇಶಗಳ ಡಿಜಿಎಂಒಗಳ ನಡುವೆ ಮಾತುಕತೆಯಾಗಿತ್ತು. ಆ ನಂತರದಲ್ಲಿ ಕದನ ವಿರಾಮ ಅನ್ನೋದಾಗಿ ಘೋಷಣೆ ಕೂಡ ಆಗಿತ್ತು. ಇದೀಗ ಮತ್ತೊಂದು ಸುತ್ತಿನ ಸಭೆ. ಇನ್ನು ಈ ಸಭೆಯಲ್ಲಿ ಪಾಕಿಸ್ತಾನಕ್ಕೆ ಭಾರತ ಏನೇನ್ ಬೇಡಿಕೆಯನ್ನ ಇಡಬಹುದು? ಉಗ್ರ ಪೋಷಕ ಪಾಕಿಸ್ತಾನಕ್ಕೆ ಖಡಕ್ ಎಚ್ಚರಿಕೆ ಫಿಕ್ಸ್. ಗಡಿಯಲ್ಲಿ ತಂಟೆ ಮಾಡಿದ್ರೆ ತಟ್ಟಿ ಬಿಡ್ತೀವಿ ಅನ್ನುವಂತ ವಾರ್ನಿಂಗ್ ಅನ್ನ ಇದಾಗ್ಲೇ ಮಾಡಲಾಗಿದೆ. ಭಾರತದ ಸಂಭಾವ್ಯ ಬೇಡಿಕೆಗಳು ಏನು ಅಂತ ಗಮನಿಸೋದಾದ್ರೆ, ಭಾರತದಲ್ಲಿ ಉಗ್ರ ಕೃತ್ಯಗಳನ್ನ ನಿಲ್ಲಿಸಬೇಕು. ಜೈಷ್ ಎ ಮೊಹಮ್ಮದ್, ಲಷ್ಕರ್ ಎ ತೊಯ್ಬಾ ಉಗ್ರರನ್ನ ಹಸ್ತಾಂತರಿಸಬೇಕು. ಪಾಕಿಸ್ತಾನದಲ್ಲಿ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಬೇಕು. ಉಗ್ರರಿಗೆ ಆಶ್ರಯ ನೀಡೋದನ್ನ ನೀವು ನಿಲ್ಲಿಸಬೇಕು. ಪಿಒಕೆಯಲ್ಲೂ ಉಗ್ರ ನೆಲೆಗಳನ್ನ ನಿರ್ನಾಮ ಮಾಡಬೇಕು ಅನ್ನುವಂತ ಬೇಡಿಕೆಗಳನ್ನ ಇಡುವಂತ ಸಾಧ್ಯತೆಗಳಿದೆ. ನೀವು ಗಮನಿಸ್ತಾ ಇದ್ದೀರಲ್ಲ, ಭಾರತದಲ್ಲಿ ಉಗ್ರ ಕೃತ್ಯಗಳನ್ನ ನಿಲ್ಲಿಸಬೇಕು. ನಿನ್ನೆ ದಿನದ ಪ್ರೆಸ್ ಕಾನ್ಫರೆನ್ಸ್ ನಲ್ಲೂ ಬಹಳ ಮುಖ್ಯವಾಗಿ ಹೈಲೈಟ್ ಆಗಿದ್ದೇ ಇದು. ನೀವು ಉಗ್ರ ಚಟುವಟಿಕೆಯನ್ನ ಭಾರತದಲ್ಲಿ ನಡೆಸಿದ್ರೆ ನಾವು ಉಗ್ರ ನೆಲೆಗಳನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಿದ್ವಿ. ನೀವು ಅದನ್ನ ಡಿಫೆಂಡ್ ಮಾಡ್ಕೊಂಡು ಇನ್ನೊಂದು ಹೆಜ್ಜೆ ಮುಂದೆ ಬಂದ್ರಿ, ನಾವು ನಿಮ್ಮ ವಾಯು ನೆಲೆಗಳನ್ನ ಉಡೀಸ್ ಮಾಡಿದ್ವಿ ಅಂತ ಹೇಳಿದ್ರೆ ಅಲ್ಲಿಗೆ ಉತ್ತರ ಉಗ್ರ ಚಟುವಟಿಕೆಯನ್ನ ಕೂಡ ನಾವು ಯುದ್ಧ ಅಂತ ಪರಿಗಣಿಸ್ತೀವಿ ಅನ್ನೋದಾಗಿ. ಹಾಗಾಗಿ ಸಂಭಾವ್ಯ ಬೇಡಿಕೆಗಳನ್ನ ಗಮನಿಸಿದಾಗಲೂ ಕೂಡ ಅದನ್ನೇ ಕಾಣಬಹುದು ನಾವು. ಪಿಒಕೆಯಲ್ಲೂ ಉಗ್ರ ನೆಲೆಗಳನ್ನ ನಿರ್ನಾಮ ಮಾಡಬೇಕು, ಉಗ್ರ ಚಟುವಟಿಕೆಗಳು ನಡೀಲೇಬಾರದು. ಗಡಿಯಲ್ಲಿ ಅಪ್ರಚೋದಿತ ದಾಳಿ ಆಗ್ತಾ ಇದೆಯಲ್ಲ, ಅದಕ್ಕೂ ಕೂಡ ಬ್ರೇಕ್ ಹಾಕಬೇಕು. ಕದನ ವಿರಾಮ ಅಂತ ಹೇಳಿದ ಮೇಲೂ ಕೂಡ ದಾಳಿ ಆಯ್ತು, ಅದಕ್ಕೆ ಅವರದ್ದೇ ಆದಂತ ಸಬೂಬನ್ನ ಕೊಟ್ಟರು. ಇವುಗಳೆಲ್ಲ ಬಂದಾಗಬೇಕು ಅನ್ನುವಂಥ ಬೇಡಿಕೆಗಳನ್ನು ಇಡುವಂಥ ಸಾಧ್ಯತೆಗಳಿದೆ. ಡಿಜಿಎಂಒಗಳ ಸಭೆ ಇವತ್ತು 12 ಗಂಟೆಗೆ ನಡೆಯುತ್ತೆ. ಪಾಕ್ನ ಡಿಜಿಎಂಒ ಇರ್ತದೆ, ಭಾರತದ ಡಿಜಿಎಂಒಗಳು ಇರ್ತಾರೆ. ಏನ್ ನಿರ್ಧಾರವಾಗುತ್ತೆ ಅನ್ನೋದ್ರ ಕಡೆ ಎಲ್ಲರ ಚಿತ್ತ ಇದೆ. ನಾನು ಆಗ್ಲೇ ಹೇಳಿದಾಗೆ ಇವೆಲ್ಲದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳಿದ್ದಾರೆ, ಜಾಯ್ನ್ ಆಗ್ತಾ ಇದ್ದಾರೆ. ಮೇಜರ್ ಜನರಲ್ ನಂಜಪ್ಪ, ನಿವೃತ್ತ ಸೇನಾಧಿಕಾರಿ ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮಗೆ. ಅದೇ ರೀತಿಯಾಗಿ ರವಿ ಜೋಶಿ ಅವರು ಕೂಡ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ, ನಿವೃತ್ತ ಜಂಟಿ ನಿರ್ದೇಶಕರು ರಾ. ಅವ್ರ ಜೊತೆಗೆ ಮಾತನಾಡ್ತೀನಿ. 11 ಏರ್ ಬೇಸ್ಗಳು ಧ್ವಂಸವಾಗಿದೆ. ಅದರಲ್ಲಿ AWS ಸಿಸ್ಟಮ್ ಕೂಡ ಇತ್ತು. ಅರ್ಲಿ ವಾರ್ನಿಂಗ್ ಸಿಸ್ಟಮ್ಗಳನ್ನ ಧ್ವಂಸ ಮಾಡಲಾಗಿದೆ. ಈ ಬಗ್ಗೆ ಮಾತನಾಡ್ತೀನಿ. ನಮ್ಮ ಜೊತೆಗೆ ಮೇಜರ್ ಜನರಲ್ ನಂಜಪ್ಪ ಅವರಿದ್ದಾರೆ. ನಾನು ಅದನ್ನೇ ಹೇಳ್ತಾ ಇದ್ದೆ, ಬಹಳ ಸ್ಪಷ್ಟವಾಗಿ ನಿನ್ನೆಯ ಪ್ರೆಸ್ ಕಾನ್ಫರೆನ್ಸ್ ನಲ್ಲೂ ಕೂಡ ಹೇಳಿದ್ರು, ನೀವು ಉಗ್ರ ಚಟುವಟಿಕೆ ಮಾಡಿದಾಗ ನಾವು ಉಗ್ರ ಕ್ಯಾಂಪ್ಗಳನ್ನ ಟಾರ್ಗೆಟ್ ಮಾಡಿದ್ವಿ, ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಬಂದ್ವಿ, ನಾವು ನಿಮ್ಮ ವಾಯುನೆಲೆಗಳನ್ನ ಧ್ವಂಸ ಮಾಡಿದ್ವಿ ಅಂತ. 11 ವಾಯುನೆಲೆಗಳು ಧ್ವಂಸವಾಗಿದೆ. ಇದು ಯಾವ ರೀತಿಯಾಗಿ ಅವ್ರ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ ಮುಂದಿನ ದಿನಗಳಲ್ಲಿ ಅಂತ? ಇದು ಫಸ್ಟು ಬ್ಯಾಕ್ಗ್ರೌಂಡ್ ಹೇಳೋದಾದ್ರೆ, ಟೆರರಿಸ್ಟ್ಗಳನ್ನು ಟ್ರೈನ್ ಮಾಡಿ ನಮ್ಮ ಇಂಡಿಯಾಕ್ಕೆ ಕಳಿಸಿ ಸ್ಪೆಷಲಿ ಜಮ್ಮು ಆ್ಯಂಡ್ ಕಾಶ್ಮೀರ ಕಳಿಸೋದು ಪಾಕಿಸ್ತಾನದವರ ನ್ಯಾಷನಲ್ ಪಾಲಿಸಿ, ಸ್ಪೆಷಲಿ ಅವ್ರ ಆರ್ಮಿ ಪಾಲಿಸಿ. ಅದು ಲೋ ಕಾಸ್ಟ್ ಪಾಲಿಸಿ ಅಂತ ಹೇಳ್ತಾರೆ. ಅವ್ರ ಆರ್ಮಿಯವರು ಇನ್ವಾಲ್ವ್ ಆಗೋದಿಲ್ಲ, ಟೆರರಿಸ್ಟ್ಗಳನ್ನ ಟ್ರೈನ್ ಮಾಡಿ ನಮ್ಮಲ್ಲಿ ಕಳಿಸ್ತಾರೆ. ಟೆರರಿಸ್ಟ್ಗಳು ಅವರಿಗೆ ಡಿಸ್ಪೆನ್ಸಿಬಲ್, ಅವ್ರು ಎಷ್ಟು ಜನ ಸತ್ತರೋ ಅಷ್ಟು ಜನ ಪುನಃ ರೆಡಿ ಮಾಡ್ತಾರೆ. ಅವರಿಗೆ ಆರ್ಮಿಯವರು ಆರಾಮಲ್ಲಿ ಇರ್ತಾರೆ. ಆ ಲೆಕ್ಕದಲ್ಲಿ ಅವ್ರೇನು ಮಾಡ್ತಾರೆ, ಆರ್ಮಿ, ಪಾಕಿಸ್ತಾನ ಆರ್ಮಿ ಇಂಡಿಯನ್ ಆರ್ಮಿಗೆ, ಇಂಡಿಯನ್ ಆರ್ಮ್ ಫೋರ್ಸಿಗೆ ಈಕ್ವಲ್ ಆಗಿದ್ದೇವೆ ಅಂತ ಆ ಥರ ಅವರು ಯೋಚನೆ ಮಾಡ್ತೇವೆ. ಯಾಕೆಂತ ಹೇಳಿದ್ರೆ ಅವರ ಉಗ್ರಗಾಮಿಗಳನ್ನು ಟ್ರೈನಿಂಗ್ ಮಾಡಿ ಕಳಿಸಿ ನಮ್ಮ ಆರ್ಮ್ ಫೋರ್ಸನ್ನು ಅವರು ಬ್ಯುಸಿಯಾಗಿರ್ತಾರೆ. ಟೆರರ್ ಟಾರ್ಗೆಟ್ಗಳು. ಹಾಂ,
ಈಗ ನಾವೇನು ಮಾಡಿದ್ದೇವೆ, ಅವರು ಟೆರರಿಸ್ಟ್ ಟಾರ್ಗೆಟ್ಗಳು ಒಳಗೆ ಎಲ್ಲೆಲ್ಲಿದೆ, ಪಿ ಒ ಕೆಯಲ್ಲಿ ಇದ್ದದ್ದು ಮಾತ್ರ ಅಲ್ಲ. ಮೊದಲು ನಾವು ಬರೀ ಅವರ ಲಾಂಚ್ ಪ್ಯಾಡ್ಸು, ಟೆರರಿಸ್ಟ್ ಕ್ಯಾಂಪ್ಸು ಬಾರ್ಡ್ರಲ್ಲಿ ಇರ್ತದೆ, ಅದಕ್ಕೆ ಅಟ್ಯಾಕ್ ಮಾಡ್ತಾಯಿದ್ವಿ ನಾವು. ಈಗ ಅವರ ಟೆರರಿಸ್ಟ್ ಟ್ರೈನಿಂಗ್ ಕ್ಯಾಂಪ್ಸ್, ಅವರ ಟ್ರೈನಿಂಗ್ ಸಿಗ್ನಲ್ ಸೆಂಟರ್ಸ್ ಆ ಥರ ಎಲ್ಲೆಲ್ಲಿದೆ ಅಲ್ಲಿಗೆಲ್ಲ 9 ಜಾಗಕ್ಕೆ, ಅದರ 5 ಪಿ ಒ ಕೆ ಎಲ್ಲಿದೆ, ಅವರು 4 ಪಾಕಿಸ್ತಾನದ ಒಳಗೆ ಇದೆ, ಅಲ್ಲಿ ಅಟ್ಯಾಕ್ ಮಾಡಿದ್ದೇವೆ ವಿತೌಟ್ ಡಿಟೆಕ್ಷನ್. ಅದರಲ್ಲಿ ಫಸ್ಟ್ ಮೆಸೇಜ್ ನಾವು ಕಳಿಸ್ತೀವಿ, ನೀವು ಎಲ್ಲಿದ್ದರೂ ಸಹ ಯಾರಾಗಿದ್ದರೂ ಸಹ ನಮಗೆ ಇಂಟೆಲಿಜೆನ್ಸಲ್ಲಿ ಮೆಸೇಜ್ ಗೊತ್ತಿರ್ತದೆ, ನಾವು ನಿಮ್ಮನ್ನು ಡಿಸ್ಟ್ರಾಯ್ ಮಾಡೋ ಕೆಪಬಿಲಿಟಿ ಇದೆ ಅಂತ ಒಂದು ಮೆಸೇಜ್ ಅವ್ರಿಗೆ ಹೋಯಿತು. ಅದು ನೋಡಿ ಅವರಿಗೆ ಸ್ವಲ್ಪ ಅವ್ರದ್ದು ಸ್ಟ್ಯಾಂಡರ್ಡ್ ಇರ್ತದಲ್ಲ, ಮರ್ಯಾದೆ ಹೋಗ್ತದೆ ಅವ್ರ ಆರ್ಮಿ ಅವ್ರದ್ದು. ಅವರು ನೋಡಿ ಅಲ್ಲಿ ಟೆರರಿಸ್ಟ್ಗಳ ಫ್ಯೂನರಲಿಗೆ ಆರ್ಮಿ 3 ಸ್ಟಾರ್ ಜನರಲ್ ಲೆಫ್ಟಿನೆಂಟ್ ಜನರಲ್ ಹೋಗಿ ನಿಂತಿದ್ದಾನೆ. ಲೆಫ್ಟಿನೆಂಟ್ ಜನರಲ್ ಪಾಕಿಸ್ತಾನ ಆರ್ಮಿ ದೊಡ್ಡ ಮನುಷ್ಯ, ಕೋರ್ ಕಮಾಂಡರ್ ಅವ, ಅಲ್ಲೇ ಹೋಗಿ ಅವರು ಹೋಗಿದ್ದಾನೆ. ಲೆಫ್ಟಿನೆಂಟ್ ಜನರಲ್, ಮೇಜರ್ ಜನರಲ್ ಹೋಗಿ ನಿಂತಿದ್ದಾರೆ. ನಮಗೆ ಅವರ ಆರ್ಮಿಯವರು ಸತ್ತರೆ ಅವ್ರು ಯಾರು ಹೋಗೋದು, ಸಂಬಂಧ ಹೇಗಿದೆ ಅಂತ ಸಂಬಂಧ ಹೇಗಿದೆ. ಅಲ್ಲಿ ಟೆರರಿಸ್ಟ್ಗಳು ಇವರ ಬಾಸ್ಗಳು ಅಂತ ಆಗ್ತದೆ. ನಮ್ಮಲ್ಲೆಲ್ಲ ಒಂದು ಸಿಪಾಯಿ ಸತ್ರ ಇರ್ತಾ ಒಂದು ಲೆಫ್ಟಿನೆಂಟ್ ಜನರಲ್ ಹೋಗ್ತಾನೆ ಅವರ ಫ್ಯೂನರಲ್ಲಿಗೆ. ಆ ಥರ ನಾವು ಮರ್ಯಾದೆ ಇಟ್ಕೊಳ್ತೀವಿ, ನಾವು ಸ್ಟ್ಯಾಂಡರ್ಡ್ ಇಟ್ಕೊಳ್ತೀವಿ. ಅಲ್ಲಿ ಉಲ್ಟಾ ಆಗಿದೆ ಅದೊಂದು. ಅವರು ಎಸ್ಕಲೇಟ್ ಮಾಡಿದ್ರೆ ನೋಡಿದ್ರು, ಯಾಕೆಂತ ಹೇಳಿದ್ರೆ ಅದರಲ್ಲಿ ಸ್ವಲ್ಪ ಪಾಕಿಸ್ತಾನದ ಆರ್ಮಿಗೆ ಇನ್ಸಲ್ಟ್ ಆಗೋದಾಗ ಆಯಿತು. ಅವರು ಡ್ರೋನ್ಸ್ ಎಲ್ಲ ಕಳಿಸಿ ನಮ್ಮಲ್ಲಿ ಅಟ್ಯಾಕ್ ಮಾಡಲಿಕ್ಕೆ ನೋಡಿದ್ರು. ಆಗ ನಮ್ಮದು ಏರ್ ಡಿಫೆನ್ಸ್ ಸಿಸ್ಟಮ್ ಹೇಗಿತ್ತು ಅಂತ ಹೇಳಿದ್ರೆ, ಅವರ ಮಿಸೈಲ್ಸು ಡ್ರೋನ್ಸ್ ಎಲ್ಲ ಸಕ್ಸಸ್ಸೇ ಆಗಿಲ್ಲ. ಎಲ್ಲ ನಾವು ಒಳಗೆ ಬರೋದಕ್ಕೆ ಡಿಸ್ಟ್ರಾಯ್ ಮಾಡಿದ್ವಿ. ಅದರಲ್ಲದೆ ಅವರ ಈಗೆಲ್ಲ ದೂರದಿಂದ ಲಾಂಚ್ ಮಾಡೋ ಏರ್ಕ್ರಾಫ್ಟ್ ಕೆಪಬಿಲಿಟಿ ಇರ್ತದೆ. ಮಿಸೈಲ್ ಎಲ್ಲ ಅವರೇ ಬಾರ್ಡ್ರಲ್ಲಿ ಇದ್ದು ಅಲ್ಲಿಂದ ಲಾಂಚ್ ಮಾಡ್ಬೋದು. ಅದು ಮಾಡೋದನ್ನು ನಾವು ಡಿಸ್ಟ್ರಾಯ್ ಮಾಡಿದೆ. ಅವರ ಪಾಕಿಸ್ತಾನದ ಏರ್ಕ್ರಾಫ್ಟ್ಗಳನ್ನು ಡಿಸ್ಟ್ರಾಯ್ ಮಾಡಿದೆ ನಾವು, ಅದರ ಒಳಗೆ ಇರೋರನ್ನು. ಅದನ್ನು ನೋಡಿದ ಟೈಮ್ ನಾವು ರೆಸ್ಪಾನ್ಸ್ ನಮ್ಮದು ಹೇಳಿದ್ರೆ, ಅವರದೇ ಎಲ್ಲ ಅವ್ರದ್ದು ಏರ್ ಡಿಫೆನ್ಸ್ ಸಿಸ್ಟಮ್ಗಳಿವೆ, ಎಲ್ಲೆಲ್ಲ ಅವರ ಏರ್ಫೋರ್ಸ್ ಬೇಸ್ಗಳಿವೆ, ಅದರಲ್ಲಿ ನಾವು 11 ಜಾಗಕ್ಕೆ ಅಟ್ಯಾಕ್ ಮಾಡಿದ್ದೇವೆ. ಅದರಲ್ಲಿ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಅದನ್ನು ಡಿಫೀಟ್ ಮಾಡಿ ನಾವು ಅಟ್ಯಾಕ್ ಮಾಡಿದ್ದೀವಿ. ಅದಕ್ಕೆ ಈಗ ಅವರಿಗೆ ಮೆಸೇಜ್ ಹೋಗ್ತದೆ, 1-2 ಮೆಸೇಜ್ ನಮಗೂ ಹೋಗ್ತದೆ. ನಮ್ಮದು ಸಿಸ್ಟಮ್ ಹೇಗಿದೆ, ನಮ್ಮದು ಕೆಪಬಿಲಿಟಿ ಇದೆಯಾ, ಇನ್ನೇನಾದರೂ ಇಂಪ್ರೂವ್ಮೆಂಟ್ ಮಾಡಬೇಕಾ, ಅದು ಹೋಗ್ತದೆ. ಅವರಿಗೆ ಮೆಸೇಜ್ ಹೋಗ್ತದೆ, ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಹೇಗಿದೆ, ಯಾಕೆ ಫೇಲ್ಯೂರ್ ಆಯಿತು. $66 ಬಿಲಿಯನ್ ಕೊಟ್ಟು HQ9 ವರ್ಷನ್ P ಅನ್ನ ತಗೊಂಡು ಈ ರೀತಿಯಾಗಿ ಹೊಡೆದುಳಿಸಿದೆ ಭಾರತ ಅಂತ ಹೇಳಿದ್ರೆ ಕ್ವಾಲಿಟಿಗಳು ಹೇಗೆ ಅನ್ನೋದು ಗೊತ್ತಾಗುತ್ತೆ. ಅದನ್ನು ಸಪ್ಲೈ ಮಾಡೋದು ಚೈನಾದವರು ಯೋಚಿಸ್ತಾರೆ, ಅವರು ಯೋಚಿಸ್ತಾರೆ ನಮ್ಮ ಸಿಸ್ಟಮ್ ಹೇಗಿದೆ, ನಮ್ಮ ಸಿಸ್ಟಮ್ ಡಿಫೀಟ್ ಮಾಡಬಹುದು. ಅದ್ರ ಬಗ್ಗೆ ಬಹುಶಃ ಚೈನಾ ಗೊತ್ತಿರಬಹುದು, ಅದಕ್ಕೆ ಅವರು ಚೈನಾಕ್ಕೆ S-400 ಅನ್ನ ಇಂಪೋರ್ಟ್ ಮಾಡ್ಕೊಂಡಿರೋದು. ಇದನ್ನ ಪಾಕಿಸ್ತಾನಕ್ಕೆ ಎಕ್ಸ್ಪೋರ್ಟ್ ಮಾಡಿದ್ದಾರೆ. ಪಾಕಿಸ್ತಾನ ಎಕ್ಸ್ಪೋರ್ಟ್ ಮಾಡಿದ್ದಾರೆ. ಅದು ಚೈನಾಕ್ಕೂ ಇನ್ನೊಂದು ಮೆಸೇಜ್ ಹೋಗ್ತದೆ, ಚೈನಾದ ಜೊತೆ ನಾವು ಯುದ್ಧ ಆದರೆ ನಮ್ಮ ಕೆಪಬಿಲಿಟಿ ಏನಿದೆ ಅಂತ ಅವರು ನೋಡ್ತಾರೆ. ಆ ಥರ ಅವರಿಗೂ ಮೆಸೇಜ್ ಹೋಗಿದೆ, ಪಾಕಿಸ್ತಾನಕ್ಕೂ ಮೆಸೇಜ್ ಹೋಗಿದೆ. ಪಾಕಿಸ್ತಾನ ಮಿಲಿಟರಿ ಲೀಡರ್ಶಿಪ್, ಡಿಫೆನ್ಸ್, ಅಲ್ಲಿ ಸಿವಿಲ್ ಲೀಡರ್ಶಿಪ್ಪು ಅವರನ್ನು ಮಿಲಿಟರಿ ಲೀಡರ್ಶಿಪ್ ಡಾಮಿನೇಟ್ ಮಾಡ್ತಾರೆ. ಮಿಲಿಟರಿ ಲೀಡರ್ಶಿಪ್ ಹೇಳ್ದೆ ಕೇಳ್ತೀವಿ, ಆದರೆ ಮಿಲಿಟರಿ ಲೀಡರ್ಶಿಪ್ಗೆ ಮೆಸೇಜ್ ಹೋಗಿದೆ, ನಾವು ಇನ್ನೂ ಏನು ಮಾಡಿದ್ರು ನಾವು ಎಲ್ಲಿ ಸೇಫ್ ಅಲ್ಲ. ನಾವು ಇಂಡಿಯಾ ಜೊತೆಲಿ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಸರಿ ಇಲ್ಲ. ಎಲ್ಲಾದರೂ ಇದ್ದರೂ ನಾಟ್ ಓನ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಅಲ್ಲ, ನಮ್ಮ ಕಂಪ್ಲೀಟ್ ಏರ್ಕ್ರಾಫ್ಟ್ ಸಿಸ್ಟಮ್ ಇದನ್ನು ಅದನ್ನು ಡಿಸ್ಟ್ರಾಯ್ ಮಾಡಲಿಕ್ಕೆ ಇಂಡಿಯಾದ ಕೇಪಬಿಲಿಟಿ ಇದೆ ಅಂತ ಮೆಸೇಜ್ ಹೋಗಿದೆ ಅವರಿಗೆ. ರೈಟ್, ಡಿಫೆನ್ಸ್ ಸಿಸ್ಟಮ್ ಬಗ್ಗೆ ಇನ್ನಷ್ಟು ಮಾತನಾಡೋಣ. ನಮ್ಮ ಜೊತೆಗೆ ರವಿ ಜೋಶಿ ಅವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ರವಿ ಜೋಶಿ ಅವರೇ, ರಕ್ಷಣಾ ಸಚಿವರು ಈ ಹಿಂದೆ ಮಾತನಾಡಿದನ್ನ ನೀವು ನೆನಪಿಸ್ಕೊಳ್ಬಹುದು. ಭಾರತದ ಜನರು ಏನ್ ಬಯಸ್ತಾರೆ, ಭಾರತ ಏನ್ ಬಯಸುತ್ತೆ ಅದೇ ಆಗುತ್ತೆ ಅಂತ ಹೇಳಿದ್ದಾರೆ. ಅದರ ಮೇಲೆ ಆಗಿರುವಂತ ಬೆಳವಣಿಗೆಗಳನ್ನ ನೀವು ನೋಡ್ತಾ ಬಂದಿದ್ದೀರಿ. ವಾಯುನೆಲೆ ಧ್ವಂಸವಾಗಿರೋದು, ಟೆರರ್ ಟಾರ್ಗೆಟ್ ಗಳನ್ನ ರೀಚ್ ಮಾಡಿರೋದು, ಏನ್ ಅನ್ಸುತ್ತೆ ನಿಮ್ಗೆ ಅಂತ? ಇಲ್ಲಿ ನೋಡಿ, ಈಗ ಸೀಸ್ ಫೈರ್ ಡಿಕ್ಲೇರ್ ಆದಮೇಲೆ ವಿ ಹ್ಯಾವ್ ಆಲ್ರೆಡಿ ನಾವು ಎಸ್ಟಾಬ್ಲಿಷ್ಡ್ ಅವರ್ ಸುಪೀರಿಯಾರಿಟಿ. ಸೀಸ್ ಫೈರ್ ಡಿಕ್ಲೇರ್ ಮಾಡೋಕ್ಕಿಂತ ಮುಂಚೆನೆ, ಓಕೆ, ಆಫ್ಟರ್ ನಮ್ಮ ಆಕಾಶದಲ್ಲಿ ನಮ್ಮ ಡಾಮಿನೆನ್ಸ್ ಎಸ್ಟಾಬ್ಲಿಷ್ ಮಾಡಿದ ಮೇಲೆ ನಾವು ಈ ಸೀಸ್ ಫೈರ್ ಡಿಕ್ಲೇರ್ ಮಾಡಿದ್ದೀವಿ. ಸೊ ಇದರಿಂದ ಈಗ ಮುಂದಿನ ಸ್ಟೆಪ್ಸು ನೀವು ಹೇಳಿದ ಹಾಗೆ ಇವತ್ತು ಮಧ್ಯಾಹ್ನ 12 ಗಂಟೆಗೆ ಎರಡೂ ದೇಶದ DGMOs ದೇ ವಿಲ್ ಸ್ಟಾರ್ಟ್ ಟಾಕಿಂಗ್ ಆನ್ ದಿಸ್. ಫಸ್ಟ್ ಆಫ್ ಆಲ್ ಅದು ಸೀಸ್ ಫೈರ್ ಹೇಗೆ ಹೋಲ್ಡ್ ಆಗಿದೆ ಅದನ್ನು ಮಾನಿಟರ್ ಮಾಡ್ತಾರೆ, ಅದನ್ನು ರಿವ್ಯೂ ಮಾಡ್ತಾರೆ. ಎಲ್ಲೆಲ್ಲಿ ಯಾವ ದೇಶ ಸೀಸ್ ಫೈರ್ ಅನೌನ್ಸ್ ಮಾಡಿದ ಮೇಲೆ ದಾಳಿ ಮಾಡಿತು, ಅದಕ್ಕೆ ಕಾರಣ ಏನು, ಅದನ್ನು ಎಕ್ಸಾಮಿನ್ ಮಾಡ್ತಾರೆ. ಆಮೇಲೆ ನಮಗೆ ಗೊತ್ತಾದ ಹಾಗೆ ಮೊನ್ನೆ 11 ಗಂಟೆ ಆದಮೇಲೆ ಸೀಸ್ ಫೈರ್ ಈಸ್ ಕಂಪ್ಲೀಟ್ಲಿ ಹೋಲ್ಡಿಂಗ್. ನಿನ್ನೆ ಕೂಡ ಪೂರ್ತಿಯಾಗಿ ಸೀಸ್ ಫೈರ್ ಲಾಗುಗಿದೆ. ನಿನ್ನೆ ದಿನ ಫೈರಿಂಗ್ ಇರಲಿಲ್ಲ. ಈಗ ನೆಕ್ಸ್ಟ್ ಸ್ಟೆಪ್ ಏನಂದರೆ,
ಇನ್ನು ನೆಕ್ಸ್ಟ್ ಸ್ಟೆಪ್ ಏನಂದರೆ ಒಂದು ಜಾಯಿಂಟ್ ಮಾನಿಟರಿಂಗ್ ಮೆಕ್ಯಾನಿಸಮ್ ಸೆಟಪ್ ಮಾಡಬೇಕು, ಅದು ಭಾಳ ಮುಖ್ಯ. ಸೊ ಈ ಜಾಯಿಂಟ್ ಮಾನಿಟರಿಂಗ್ ಮೆಕ್ಯಾನಿಸಮ್ ಅದು ವಿಲ್ ಬಿ ಅ ಪ್ರಾಡಕ್ಟ್ ಆಫ್ ಅವರ್ ನೆಗೋಷಿಯೇಷನ್ಸ್ ಟುಡೇ ವಿತ್ ದ ಪಾಕಿಸ್ತಾನಿ DGMO. ಸೊ ಅದು ಸೆಟಪ್ ಮಾಡಿದರೆ, ಸೊ ಎರಡೂ ದೇಶಗಳು ಸೀಸ್ ಫೈರ್ ವಯೋಲೇಷನ್ ಮಾಡುವ ಹಾಗೆ ಇಲ್ಲ, ಮಾಡಿದರೆ ಇಮಿಡಿಯೇಟಾಗಿ ಒಬ್ರಿಗೊಬ್ರಿಗೆ ಗಮನಕ್ಕೆ ಬರುತ್ತೆ, ಆವಾಗ ನಾವು ಏನು ಸ್ಟೆಪ್ ತೊಗೊಳ್ತೀವಿ ಅನ್ನೋದನ್ನು ಡಿಸೈಡ್ ಮಾಡ್ತಾರೆ. ಸೊ ಇದಾದಮೇಲೆ we will have to examine, we will have to start some confidence building measures. ಇದಕ್ಕೆ ಎರಡೂ ದೇಶಗಳ ಮಧ್ಯದಲ್ಲಿ ನಂಬಿಕೆ ಜಾಸ್ತಿ ಆಗಬೇಕು, ಅದನ್ನು ನಾವು ಶುರು ಮಾಡಬೇಕು. ಸೊ ಹೌ ಟು ಬಿಲ್ಡ್ ಟ್ರಸ್ಟ್, ಕಾನ್ಫಿಡೆನ್ಸ್. ಈಗ ಮೊದಲು ಮನಮೋಹನ್ ಸಿಂಗ್ ಟೈಮ್ನಲ್ಲಿ ಆಗಲಿ, ವಾಜಪೇಯಿ ಟೈಮ್ನಲ್ಲಿ ಆಗಲಿ, ಜನರಲ್ ಮುಷರಫ್ ಇದ್ದಾಗ ಪಾಕಿಸ್ತಾನದಲ್ಲಿ ನಾವು ಒಂದು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಷರ್ ಶುರು ಮಾಡಿದ್ವಿ. ಅದರಲ್ಲಿ 7-8 ಸಬ್ಜೆಕ್ಟ್ಸ್ ಮೇಲೆ ನಾವು ನೆಗೋಷಿಯೇಟ್ ಮಾಡ್ತಾಯಿದ್ವಿ ರೆಗ್ಯುಲರ್ಲಿ. ಅದರಲ್ಲಿ ಕಾಶ್ಮೀರ್ ಇತ್ತು, ಟೆರರಿಸಮ್ ಇತ್ತು, ಇಂಡಸ್ ವಾಟರ್ ಶೇರಿಂಗ್ ಇತ್ತು, ಸಿಯಾಚಿನ್ ಸರ್ ಕ್ರೀಕ್ ಇತ್ತು. ಇವೆಲ್ಲ ದ ಎಂಟೈರ್ ರೇಂಜ್ ಆಫ್ ಇಶ್ಯೂಸ್, ಪ್ರಾಬ್ಲಮ್ಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್, ಅದು ನಮ್ಮ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಷರ್ಸ್ನಲ್ಲಿ ನಾವು ಕವರ್ ಮಾಡ್ತೀವಿ. ನಾನು ಕೂಡ ಒಂದು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಷರ್ನಲ್ಲಿ ನಾನು ಇಸ್ಲಾಮಾಬಾದಿಗೆ ಹೋಗಿದ್ದೀನಿ. ಸೊ ಅದು ಹೇಗೆ ನಡೀತದೆ ಅನ್ನೋದು ಪ್ರೊಸೀಜರ್ ಕೂಡ ನನಗೆ ಗೊತ್ತು ಚೆನ್ನಾಗಿ. ಸೊ ಅದು ನಾವು ಪುನರ್ ನಿರ್ಮಾಣ ಮಾಡಬೇಕು ಅದನ್ನು. ಹೌದು. ಸೊ ಇದು ಡಿಪ್ಲೊಮ್ಯಾಟಿಕ್ ಸೊಲ್ಯೂಷನ್ಸ್. ಇವೆಲ್ಲ ಡಿಪ್ಲೊಮ್ಯಾಟಿಕ್ ಸೊಲ್ಯೂಷನ್ಸ್ ಮೊದಲು ಶುರುವಾಗಲಿಕ್ಕೆ ನಾವು ಪಾಕಿಸ್ತಾನಕ್ಕೆ ನಮ್ಮ ಅಂಬಾಸಿಡರ್ನ ಕಳಿಸ್ಬೇಕು. ನಾವು ಪಾಕಿಸ್ತಾನದಿಂದ ನಾವು ಅಂಬಾಸಿಡರ್ನ 2019 ಆಗಸ್ಟ್ನಲ್ಲಿ ವಾಪಸ್ ಕರ್ಕೊಂಡ್ಬಿಟ್ರು. ಆಮೇಲೆ ಅಲ್ಲಿಂದ 2019ಇಂದ ಇಲ್ಲಿ ತನಕ ನಮ್ಮ ಯಾರು ಅಂಬಾಸಿಡರ್ ಪಾಕಿಸ್ತಾನದಲ್ಲಿ ಇಲ್ಲ. ಸೊ ಅದು ಮುಖ್ಯ. ಸೊ ಅವೆಲ್ಲ ದೀಸ್ ಆರ್ ದ ಡಿಪ್ಲೊಮ್ಯಾಟಿಕ್ ಮೆಷರ್ಸ್. ಆಮೇಲೆ ರಿವರ್ ವಾಟರ್ ಶೇರಿಂಗ್ ಏನಾಗುತ್ತೆ, ಈಗ ಇಂಡಸ್ ವಾಟರ್ ಟ್ರೀಟಿ ಏನಾಗುತ್ತೆ, ಆಮೇಲೆ ಈಗ ವೀಸಾ ಎಲ್ಲ ಕ್ಯಾನ್ಸಲ್ ಮಾಡೋದಿಲ್ಲ, ಅದಕ್ಕೆಲ್ಲ ಏನಾಗುತ್ತೆ, ಅದೆಲ್ಲ ಪ್ರಶ್ನೆಗಳನ್ನು ಆಮೇಲೆ ನಾವು ಆನ್ಸರ್ ಮಾಡಬೇಕಾಗತ್ತೆ. ಸೊ ಬಟ್ ಅದು ದಟ್ ಈಸ್ ಫ್ಯೂ ಮಂತ್ಸ್ ಅವೇ, ಇನ್ನು 2-3 ತಿಂಗಳಾದಮೇಲೆ ಅವೆಲ್ಲ ಬರುತ್ತೆ. ಬಟ್ ನಾವು ಪಾಕಿಸ್ತಾನದಲ್ಲಿ ಒಂದು ಡಿಪ್ಲೊಮ್ಯಾಟಿಕ್ ಸೊಲ್ಯೂಷನ್ ಹುಡುಕುವುದು ಅನಿವಾರ್ಯ, ಇದು ಮಾಡಲೇಬೇಕು. ನಿಜ ನಿಜ ನಿಜ. ಭಾರತ ಏನು ಮಾಡಬಲ್ಲದು ಅನ್ನೋದರ ಕ್ಲಿಯರ್ ಪಿಕ್ಚರ್ ಅನ್ನ ಭಾರತ ಪಾಕಿಸ್ತಾನಕ್ಕೆ ಕೊಟ್ಟಿದೆ. ಗೆಸ್ಟ್ ಕೂಡ ಅದನ್ನೇ ಹೇಳ್ತಾ ಇದ್ರು ಸರ್, ನೀವು ಅವಾಗಲೇ ಮಾತನಾಡ್ತಾ ಇದ್ರಿ ಯಾವ ರೀತಿಯಾಗಿ ಭಾರತ ಸರಿಯಾದಂಥ ಕೌಂಟರನ್ನು ಕೊಟ್ಟಿದೆ ಅನ್ನೋದಾಗಿ. ಅದನ್ನ ಸ್ಪಷ್ಟವಾಗಿ ಹೇಳ್ಬೋದು ಏನು ಭಾರತ ಮಾಡಬಲ್ಲದು ಅಂತ. ನಿನ್ನೆ ದಿನ ಪ್ರೆಸ್ ಕಾನ್ಫರೆನ್ಸ್ನಲ್ಲೂ ಅವ್ರು ಹೇಳ್ತಾ ಇದ್ರು, ಪಾಕಿಸ್ತಾನ ಏನು ಮಾಡುತ್ತೆ ಅದ್ರ ಬಗ್ಗೆ ನಮಗೆ ಚಿಂತೆ ಇಲ್ಲ, ನಾವು ಯಾವ ರೀತಿಯಾಗಿ ಕೌಂಟರ್ ಮಾಡ್ತೀವಿ ಅದ್ರ ಬಗ್ಗೆ ಯೋಚನೆಗಳಿದೆ ಅನ್ನೋದಾಗಿ. ಸೊ ಇವೆಲ್ಲವೂ ಕೂಡ ಸ್ಪಷ್ಟವಾಗುತ್ತೆ, ಭಾರತ ನೆಕ್ಸ್ಟ್ ಸ್ಟೆಪ್ಗೂ ಕೂಡ ತಯಾರಾಗಿದೆ ಅನ್ನುವಂಥದ್ದು. ಏನು ಹೇಳ್ತೀರಿ? ಇದು ಹೇಳಿದ್ರೆ ನಮಗೂ ಪಾಕಿಸ್ತಾನದ ಜನರಿಗೆ ಏನು ತೊಂದರೆ ಇಲ್ಲ. ಪಾಕಿಸ್ತಾನ ನಮ್ಮ ನೇಬರಿಂಗ್ ಸ್ಟೇಟು, ನಮ್ಮ ಅಲ್ಲಿಂದ ಪಾರ್ಟಿಷನ್ ಆದ ಕಾಮನ್ ಜನರು ಇಲ್ಲಿಂದ ಅಲ್ಲಿಗೆ ಹೋಗಿದ್ದಾರೆ, ಅಲ್ಲಿಂದ ಜನರು ಸ್ವಲ್ಪ ಇಲ್ಲಿಗೆ ಬಂದಿದ್ದಾರೆ, ನಾರ್ಮಲ್ ಅವರೆಲ್ಲ ತೊಂದರೆ ಏನಿಲ್ಲ. ಆದರೆ ಅವರ ಪಾಲಿಸಿ ಇದೆ ಅಲ್ಲ, ಉಗ್ರಗಾಮಿಗಳನ್ನು ಟ್ರೈನ್ ಮಾಡಿ ನಮ್ಮ ಇಂಡಿಯಾವನ್ನು ಡಿಸ್ಟಾಬಿಲೈಸ್ ಮಾಡ್ತಾರೆ ಅಂತ ಅವರು ಸ್ಟೇಟೆಡ್ ಪಾಲಿಸಿ ಇದೆ. ಸ್ಟೇಟ್ ಪಾಲಿಸಿ ಅಂದರೆ ಅಲ್ಲಿ ಇದು ಮಿಲಿಟ್ರಿ ಪಾಲಿಸಿ, ಅದನ್ನು ನಿಲ್ಲಿಸಬೇಕು. ಈಗ ಮೇನ್ ಈ ಡಿಸ್ಕಷನ್ ಆಗ್ತದಲ್ಲ, ನಾವು ಮೆಸೇಜ್ ಕಳಿಸ್ತೀವಿ, ನಮ್ಮ ಸ್ಟ್ರೆಂತ್ ಏನಿದೆ, ಅವರ ವೀಕ್ನೆಸ್ ಏನಿದೆ, ಅವರು ಎಷ್ಟು ನಮ್ಮನ್ನು ಎದುರಲಿಕ್ಕೆ ಏನು ಮಾಡ್ಬೋದು, ಎಷ್ಟು ಲೆವೆಲಲ್ಲಿ ಅವ್ರು ಹೋಗ್ಬೋದು, ಆದರೆ ಅವರಿಗೆ ಡಿಸ್ಟ್ರಕ್ಷನ್ ಏನಾಗ್ಬೋದು, ಅದರ ಕಾನ್ಸಿಕ್ವೆನ್ಸ್ ಏನು, ಅದು ಅವರಿಗೆ ಮೆಸೇಜ್ ಹೋಗಿರ್ಬೋದು. ಅವ್ರ ಆರ್ಮಿಗೆ ಮೆಸೇಜ್ ಹೋಗಿದೆ. ಅದರಿಂದ ಸಹ ಅವರ ಟ್ರಂಪ್ ಹೇಳ್ತಾರೆ ನಾವು ನೆಗೋಷಿಯೇಟ್ ಮಾಡಲಿಕ್ಕೆ ಹೇಳಿದೆ ಸೆಟಲ್ಮೆಂಟ್, ಆದರೆ ಅವರ DGMO ಫಸ್ಟ್ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಸೀಸ್ ಫೈರ್ ಬೇಕಂತ ನಮಗೆ ಹೇಳಿದ್ದಾರೆ ಅವರು. ಅದಕ್ಕೆ ಅವ್ರ ಆರ್ಮಿಗೆ ಕಂಪ್ಲೀಟ್ ಮೆಸೇಜ್ ಹೋಗಿದೆ. ಆದರೆ ನಾವು ಫಸ್ಟ್ ನೆಗೋಷಿಯೇಷನಲ್ಲಿ ನಮ್ಮದು ತೊಂದರೆ ಏನು ಅಂತ ಹೇಳಿದ್ರೆ, ಬರೀ ಅವರು ಉಗ್ರಗಾಮಿಗಳನ್ನು ಟ್ರೈನಿಂಗ್ ಮಾಡಿ ನಮ್ಮಲ್ಲಿ ಕಳಿಸಬಾರ್ದು. ಮಾತನಾಡ್ತೀನಿ ಸರ್. ಮಧ್ಯಾಹ್ನ 2:30ಕ್ಕೆ ಭಾರತೀಯ ಸೇನೆಯಿಂದ ಸುದ್ದಿಗೋಷ್ಠಿ ಇರುತ್ತೆ. ವಾಯುಸೇನೆ, ನೌಕಾಸೇನೆ ಮುಖ್ಯಸ್ಥರು ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ. 2:30ಕ್ಕೆ ಬ್ಯಾಕ್ ಟು ಬ್ಯಾಕ್ ಬೆಳವಣಿಗೆಗಳಿದೆ. ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಸೇನಾಪಡೆಯ ಸುದ್ದಿಗೋಷ್ಠಿ. DGMO ಮೀಟಿಂಗ್ 12 ಗಂಟೆಗಿದ್ರೆ 2:30ಕ್ಕೆ ಭಾರತೀಯ ಸೇನೆಯಿಂದ ಸುದ್ದಿಗೋಷ್ಠಿ ಇದೆ. ವಾಯುಸೇನೆಯ ಮುಖ್ಯಸ್ಥರಿರ್ತಾರೆ, ನೌಕಾಸೇನೆಯ ಮುಖ್ಯಸ್ಥರುಗಳಿರ್ತಾರೆ, ಸುದ್ದಿಗೋಷ್ಠಿಯನ್ನ ನಡೆಸೋರಿದ್ದಾರೆ.
ಇವತ್ತಿನ ದಿನ ದೊಡ್ಡ ದೊಡ್ಡ ಬೆಳವಣಿಗೆಗಳಾಗ್ತಾ ಇದೆ. 12 ಗಂಟೆಯ ಮೀಟಿಂಗ್ ಮೇಲೆ ಎಲ್ಲರ ಚಿತ್ತ ಇದೆ ಏನಾಗಬಹುದು, ಯಾವ ರೀತಿಯಾದಂತಹ ಡಿಮಾಂಡ್ ಅನ್ನ ಇಡಬಹುದು ಅಂತ. ಡಿಜಿಎಂಒಗಳು, ಪಾಕಿಸ್ತಾನದ ಡಿಜಿಎಂಒ ಹಾಗೆ ಭಾರತದ ಡಿಜಿಎಂಒ ಮೀಟಿಂಗ್ ಇದೆ. ಅದಾದ ನಂತರದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ 2:30ಕ್ಕೆ. ನಿನ್ನೆ ದಿನದ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಸಾಕ್ಷ್ಯ ಸಮೇತವಾಗಿ ಕೆಲವೊಂದು ವಿವರಣೆಯನ್ನ ಕೊಟ್ಟಿದ್ದಾರೆ. ಅದನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ, ವಿವರವಾಗಿ ತಿಳಿಸಿದ್ದೀವಿ ಕೂಡ. ಯಾವ್ಯಾವ ವಾಯುನೆಲೆ ಮೇಲೆ ದಾಳಿಯಾಗಿದೆ, ದಾಳಿಯಾಗೋದಕ್ಕೆ ಮುಂಚೆ ಯಾವ ರೀತಿಯಾಗಿತ್ತು, ಅನಂತರದಲ್ಲಿ ಏನಾಯ್ತು ಅನ್ನೋದಾಗಿ 11 ವಾಯುನೆಲೆಗಳ ಸ್ಪೆಷಾಲಿಟಿ ಏನೇನಿತ್ತು ಅನ್ನೋದನ್ನು ಕೂಡ ನಾವು ವಿವರಿಸ್ತಾ ಇದ್ವಿ. ನೂರ್ಖಾನ್ ಒಂದು ವಾಯುನೆಲೆಯಲ್ಲಿ ಮೋಸ್ಟ್ ಸ್ಟ್ರಾಟಜಿಕ್ ಏರ್ ಫೋರ್ಸ್ ಬೇಸ್ ಅದು ಪಾಕಿಸ್ತಾನಕ್ಕೆ. ಅದರ ಜೊತೆಗೆ ಮುರಿದ್ನಲ್ಲಿ ರಡಾರ್ ಇನ್ಸ್ಟಾಲೇಷನ್ ಅನ್ನ ಹೊಡೆದು ಹಾಕಿರೋದಿದೆ. ಇನ್ನು ಸುಕ್ಕೂರ್ನಲ್ಲಿ ಡ್ಯುಯಲ್ ಯೂಸ್ ರಡಾರ್ ಇತ್ತು, ಅದು ಕೂಡ ನಾಶವಾಗಿದೆ. ಚುನಿಯಾದಲ್ಲಿ ಟೆಕ್ನಿಕಲ್ ಡಿಪೋಟ್, ಅದು ರಡಾರ್ ಟೆಕ್ನಿಕಲ್ ಡಿಪೋಟ್, ಅದು ಕೂಡ ಧ್ವಂಸವಾಗಿದೆ. ಇನ್ನು ಸಿಂಧೂ ನೀರಿನ ಸ್ಥಿತಿಗತಿಗಳಿಗೆ ಏನಾಗುತ್ತೆ, ಒಪ್ಪಂದದ ಸ್ಥಿತಿಗತಿ ಏನಾಗುತ್ತೆ ಅನ್ನೋದು ಕೂಡ ಇರುವಂತಹ ಪ್ರಶ್ನೆ. ಇವತ್ತು ಡಿಜಿಎಂಒ ಸಭೆಯಲ್ಲೂ ಕೂಡ ಇದು ಪ್ರಸ್ತಾಪವಾಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಪಹಲ್ಗಾಮ್ ದಾಳಿಯ ಬೆನ್ನಲ್ಲೇ ಸಿಂಧೂ ನದಿ ನೀರು ಸ್ಥಗಿತಗೊಳಿಸಲಾಗಿತ್ತು. ಉಗ್ರರನ್ನ ಬೆಂಬಲಿಸುವವರೆಗೂ ಸಿಂಧೂ ನೀರು ಬಿಡಲ್ಲ ಅನ್ನುವಂಥ ವಾದವನ್ನ ಭಾರತ ಕೂಡ ಮುಂದಿಟ್ಟಿತ್ತು. ಸಿಂಧೂ ನೀರು ಸ್ಥಗಿತದ ಬಗ್ಗೆ ಭಾರತದ ದೃಢ ನಿಲುವಿದು. ಉಗ್ರ ಚಟುವಟಿಕೆಗಳನ್ನ ನಡೆಸಬಾರದು, ಎಲ್ಲಿವರೆಗೂ ಟೆರರ್ ಆಕ್ಟಿವಿಟೀಸ್ಗಳಾಗುತ್ತೆ ಅಲ್ಲಿವರೆಗೂ ಈ ನಿರ್ಬಂಧಗಳು ಹಾಗೆ ಮುಂದುವರಿಯುತ್ತೆ ಅಂತ. ವಿರಾಮ ಇರೋದು ಕದನಕ್ಕೆ ಮಾತ್ರ, ನಿರ್ಬಂಧಗಳಿಗಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನ ಭಾರತ ರವಾನಿಸಿದೆ. ಇರುವಂತ ಮುಖ್ಯವಾದಂತ ಬೇಡಿಕೆಯೇ ಅದು, ಟೆರರ್ ಆಕ್ಟಿವಿಟೀಸ್ಗಳನ್ನ ನಿಲ್ಲಿಸಿ. ನಮ್ಮ ಸ್ಟುಡಿಯೋದಲ್ಲಿರುವಂತಹ ಗೆಸ್ಟ್ ಹೇಳ್ತಾ ಇದ್ರು ಮೇಜರ್ ಜನರಲ್ ನಂಜಪ್ಪ ಅವರು, ಅವರ ಟಾರ್ಗೆಟ್ಗಳೆಲ್ಲ ರೀಚ್ ಆಗೋದು ಈ ಟೆರರ್ ಟಾರ್ಗೆಟ್ಗಳು ಮಾತ್ರ, ಮಿಸೈಲ್ಗಳ ಟಾರ್ಗೆಟ್ ರೀಚ್ ಆಗಲ್ಲ, ಅರ್ಲಿ ವಾರ್ನಿಂಗ್ ಸಿಸ್ಟಮ್ಗಳು ವರ್ಕ್ ಆಗಲ್ಲ, ಏನಿದ್ರು ಟೆರರ್ ಆಕ್ಟಿವಿಟೀಸ್ಗಳು ವರ್ಕ್ ಆಗ್ತಾ ಇರುತ್ತೆ ಅಂತ. ಕದನ ವಿರಾಮದ ಬೆನ್ನಲ್ಲೇ ಶೇರ್ ಮಾರ್ಕೆಟ್ನಲ್ಲಿ ಆರ್ಭಟ. ಆರಂಭದಲ್ಲಿ ಚೇತರಿಕೆ ಕಂಡಂತ ಭಾರತೀಯ ಷೇರು ಮಾರುಕಟ್ಟೆ ಸೆನ್ಸೆಕ್ಸ್ 200 ಅಂಕ ಏರಿಕೆಯಾಗಿದೆ, ನಿಫ್ಟಿ 600 ಅಂಕ ಹೆಚ್ಚಳವಾಗಿದೆ. ಆರಂಭದಲ್ಲಿ ಚೇತರಿಕೆಯನ್ನ ಕಾಣ್ತಾ ಇದೆ ಷೇರು ಮಾರುಕಟ್ಟೆ. ಕದನ ವಿರಾಮದ ಬೆನ್ನಲ್ಲೇ ಶೇರ್ ಮಾರ್ಕೆಟ್ನಲ್ಲಿ ಆರ್ಭಟ ಶುರುಬಿಟ್ಟಿದೆ. ಯಾವ ರೀತಿಯಾಗಿ ಡೌನ್ಫಾಲ್ ಇತ್ತು ಅನ್ನೋದನ್ನ ಗಮನಿಸಬಹುದು ನಾವು. 2 ತಿಂಗಳಿಂದ ಹೇಗೆ ಫ್ಲಕ್ಚುಯೇಟ್ ಆಗ್ತಾ ಇದೆ ಅಂತ. ಈಗ ಸೆನ್ಸೆಕ್ಸ್ 2000 ಅಂಕ ಏರಿಕೆಯಾಗಿದೆ, ಜೊತೆಗೆ ನಿಫ್ಟಿ 600 ಅಂಕಗಳು ಏರಿಕೆಯಾಗಿದೆ. ಷೇರು ಮಾರುಕಟ್ಟೆ ಕೂಡ ಇದೀಗ ಚೇತರಿಕೆಯನ್ನ ಕಾಣ್ತಾ ಇದೆ ಕದನ ವಿರಾಮದ ಬೆನ್ನಲ್ಲೇ. ಸೊ ಇವೆಲ್ಲವನ್ನೂ ಗಮನಿಸಬೇಕಾಗುತ್ತೆ. ಪಾಕಿಸ್ತಾನದ ಪರಿಸ್ಥಿತಿ ಭಾರತದಲ್ಲಿಲ್ಲ. ಪಾಕಿಸ್ತಾನ ಯಾವ ರೀತಿಯಾಗಿ ಯೋಚನೆ ಮಾಡುತ್ತೆ ಹಾಗೆ ಭಾರತ ಯೋಚನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸರ್, ನಮ್ಮಲ್ಲಿ ಇದೀಗ ಆರ್ಥಿಕ ಪರಿಸ್ಥಿತಿ 5ರಲ್ಲಿದ್ರೆ ಆರ್ಥಿಕ ಸ್ಥಿತಿ, ನಾವು 3ಕ್ಕೆ ಕನಸನ್ನ ಕಾಣ್ತಾ ಇರೋರು. ಬಟ್ ಪಾಕಿಸ್ತಾನದ ಸ್ಥಿತಿ ಆ ರೀತಿಯಾಗಿಲ್ಲ. ಅವ್ರು ಯಾವತ್ತೂ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಯುದ್ಧ ಸಂದರ್ಭದಲ್ಲೂ ಕೂಡ ಸಾಲ ಕೇಳಿ ನಾವು ಯುದ್ಧ ಮಾಡ್ತೀವಿ ಅನ್ನುವಂಥ ಮನಸ್ಥಿತಿಯಲ್ಲಿರುವಂತಹ ಪಾಕಿಸ್ತಾನಕ್ಕೆ ಈ ರೀತಿಯಾದಂಥ ಯೋಚನೆಗಳು ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಇಲ್ಲಿ ಜವಾಬ್ದಾರಿಯನ್ನ ಮೆರಿಬೇಕಾಗಿರೋದು ಭಾರತವೇ ಅನ್ನೋದು ಮತ್ತೊಮ್ಮೆ ಸ್ಪಷ್ಟವಾಗುತ್ತೆ. ಅವರು ಲೋನ್ ತಗೊಂಡು ಕೆಲಸ ಮಾಡ್ತಾರೆ. IMF ಇಂದ ಮೊನ್ನೆ ಅವರಿಗೆ ಲೋನ್ ಕೊಟ್ಟಿದ್ದಾರೆ. ಅದು ಲೋನ್ ತಗೊಂಡು ಅವರ ಕೆಲಸ ಆಗ್ತದೆ. ಆದರೆ ಅಲ್ಲಿ ಆರ್ಮಿಯಲ್ಲಿ ಸ್ಟ್ರಾಂಗ್ ಆಗಿರುವವರೆಗೆ ಅವರಿಗೆ ಪೊಲಿಟಿಕಲ್ ಲೀಡರ್ಶಿಪ್ಗೆ ಡಿಸಿಷನ್ ತಗೊಳ್ಳೋ ಚಾನ್ಸ್ ಕಮ್ಮಿ ಆಗಿದೆ. ಅದೇ ಅಲ್ಲಿಗೆ ಮೇನ್ ತೊಂದರೆ. ಆದರೆ ನಾವೀಗ ಏನೆಲ್ಲ ಮಾಡ್ತೀವಿ, ಅವರಿಗೆ ನೀವು ಇಂಡಸ್ ರಿವರ್ ಜೊತೆ ಮಾತಾಡಿದ್ರಲ್ಲ, ಇಂಡಸ್ ರಿವರ್ ಟ್ರೀಟಿ ನಾವು ಈಗ ಸಸ್ಪೆಷನ್ಲಿಟ್ಟಿದ್ದೆ, ನಾವು ಸಸ್ಪೆಂಡ್ ಮಾಡಿದ್ದೇವೆ ಅಷ್ಟೇ, ನಾವೇನು ಕ್ಯಾನ್ಸಲ್ ಮಾಡಿಲ್ಲ. ಆದರೆ ಸಸ್ಪೆಂಡಲ್ಲಿರುವಾಗ ಭಾಳ ತೊಂದರೆ ಆಗ್ತದೆ. ಸ್ಪೆಷಲಿ ನಮ್ಮ ಇದು ಚೇನಬ್ ರಿವರ್ ಇದೆಲ್ಲ, ಅದು ಜಮ್ಮು ರೀಜಿಯಿಂದ ಹೋಗ್ತದೆ. ಬಾಕಿ ಇಂಡಸ್ ರಿವರ್ ಮೇಲೆ ಮೇನ್ ಇಂಡಸ್ ಅಲ್ಲಿಂದ ಲಡಾಖಿಂದ ಹೋಗ್ಬಿಡ್ತದೆ, ಅದು ಪಾಕಿಸ್ತಾನದೊಳಗೆ ಹೋಗ್ತದೆ. ಮತ್ತು ಜೇಲಂ ರಿವರು ಕಾಶ್ಮೀರದ ಒಳಗಿಂದ ಹೋಗ್ತದೆ. ಜೇಲಂ ರಿವರ್ದು ನಮ್ಮದು 2-3 ಇದು ಅದು ಇದೆ, ಅಲ್ಲಿ 2-3 ಕಟ್ಟೆ ಕಟ್ಟಿದ್ದೇವೆ ನಾವು. ಅದು 2. ಅದರಲ್ಲಿ ಹೆಚ್ಚು ನೀರು ನಾವು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಅದು ಫ್ಲೋ ರನ್ ಆದ ರಿವರ್ ಪ್ರಾಜೆಕ್ಟ್ಸ್ಗಳೇ ಹೆಚ್ಚಿರೋದು. ಆದರೆ ಚೇನಾಬ್ ರಿವರ್ಲಿ ನಾವು ಕಂಟ್ರೋಲ್ ಮಾಡಲಿಕ್ಕೆ ಈಗ ಸ್ವಲ್ಪ ಆಗಿದೆ. ಇನ್ನು ಲಾಂಗ್ ಟರ್ಮಲ್ಲಿ ಅದು ನಾವು ಎಲ್ಲಾದರೂ ಡ್ಯಾಮ್ಸ್ ಎಲ್ಲ ಕಟ್ಟಿ ನೀರನ್ನು ಪಂಜಾಬ್ ಪಠಾನ್ಕೋಟ್ ಸೈಡ್ಗೆ ಡೈವರ್ಟ್ ಮಾಡಿದರೆ ಅವ್ರಿಗೆ ಭಾಳ ತೊಂದರೆ ಆಗ್ತದೆ. ಅದೊಂದು ಸೋಡ್ ಅವ್ರ ಮೇಲೆ ಹ್ಯಾಂಗೆ ಆಗ್ತಾ ಇರ್ತದೆ. ಉಗ್ರಗಾಮಿ ಕಳಿಸೋದು ನಿಲ್ಲಿಸ್ತದೆ. ಆದರೆ ಅವರು ನಾವು ಈಗ ನಿಲ್ಲಿಸಿದೇವಲ್ಲ, ಅದು ನಾವು ಬರೀ ನಮ್ಮ ಆಪರೇಷನ್ ಸಿಂಧೂರ್ ಸ್ಟಾಪ್ ಮಾಡಿಲ್ಲ, ಸೀಸ್ ಫೈರ್ ಆಗಿದೆ. ಇಲ್ಲೆಲ್ಲವೂ ಕೂಡ ವಿರಾಮ ಇರೋದು ಕದನಕ್ಕಷ್ಟೇ, ಹಾಕಿರುವಂತ ನಿರ್ಬಂಧಗಳಿಗೆ ವಿರಾಮ ಖಂಡಿತವಾಗಿನೂ ಇಲ್ಲ ಅಂತ. ಈ ಬಗ್ಗೆ ಇನ್ನಷ್ಟು ಮಾತನಾಡೋಣ ಶಾರ್ಟ್ ಬ್ರೇಕ್ ಆದ್ಮೇಲೆ.